ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಗ್ರಿ ಲೈನ್. ಈ ಒಂದು ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ 2025 ಪ್ಯಾಟರ್ನ್ ಹೆಂಗಿರುತ್ತೆ, ಕ್ವಶನ್ಸ್ ಯಾವ ತರ ಇರ್ತವೆ, ಎಷ್ಟು ಕ್ವಶನ್ ಇರ್ತವು, ಯಾವ ತರ ಮಾರ್ಕ್ಸ್ ಇರ್ತದೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ನೋಡೋಣ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತಂದ್ರೆ ನಮ್ ಕಡೆಯಿಂದ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಆಫ್ಲೈನ್ ಕ್ಲಾಸಸ್ ಧಾರವಾಡದಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಸಿಇಟಿ ಎಕ್ಸಾಮ್ ಅಂದ್ರೆ 16, 17 ಸಿಇಟಿ ಎಕ್ಸಾಮ್ ಮುಗಿದ ನಂತರ 18ಗೆ ನೀವು ಬರಬೇಕು. 19 ಅಗ್ರಿಕಲ್ಚರ್ ಕ್ಲಾಸಸ್ ಪ್ರಾಕ್ಟಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದಾವ. ಅಡ್ಮಿಷನ್ ಆಲ್ಮೋಸ್ಟ್ ಕ್ಲೋಸ್ ಆಗ್ಲಕ್ ಬಂದಿದ್ದವು. ಯಾರಾದ್ರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೇಕನ್ನೋರು ಬೇಗ ಬೇಗನೆ ನನಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಿ. ಆಫ್ಲೈನ್ಗೆ ಆನ್ಲೈನ್ ಬೇಕಂತಂದ್ರೆ ಆನ್ಲೈನ್ ಕ್ಲಾಸ್ಗಳಿಗಾಗಿ ನಮ್ಮ ಅಗ್ರಿಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆನ್ಲೈನ್ ಕ್ಲಾಸ್ಗಳನ್ನ ಸೇರ್ಕೊಂಡು ಉತ್ತಮವಾದಂಥ ಒಂದು ಸ್ಕೋರ್ ಅನ್ನ ಪಡಿಬಹುದು. ಓಕೆ, ಈಗ ಮೇನ್ ಟಾಪಿಕ್ ಏನಂತಂದ್ರೆ ಪ್ಯಾಟರ್ನ್. ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂದ್ರೆ ವೆರಿ ಸಿಂಪಲ್. ಟೋಟಲ್ ಮಾರ್ಕ್ಸ್ ಏನಿದೆ ಅಲ್ಲ 200 ಮಾರ್ಕ್ಸ್ ಇರುತ್ತೆ. ಮೇನ್ ಏನಂತಂದ್ರೆ ಮಾರ್ಕ್ಸ್ 200 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಇಲ್ಲಿ ನಿಮ್ಮ ಕ್ವಶನ್ಸ್ ಬಹಳ ಕಡಿಮೆ ಇರ್ತಾವೆ, ಓನ್ಲಿ 50 ಕ್ವಶನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾರ್ಮಲಿ ನಾವು ಸಿಇಟಿ ಎಕ್ಸಾಮ್ ಬರೀಬೇಕಂದ್ರೆ PCMB 4 ಸೇರಿ 240 ಮಾರ್ಕ್ಸ್ 240 ಕ್ವಶನ್ಸ್ ಇರ್ತವೆ. ಓಕೆ, ಅಂದ್ರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂತ ಇರುತ್ತೆ. ಬಟ್ ಇಲ್ಲಿ ಏನಾಗತ್ತಂದ್ರೆ 1 ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಬಹಳ ಕೇರ್ಫುಲ್ ಆಗಿ ನಾವು ಆನ್ಸರ್ ಮಾಡಬೇಕಾಗತ್ತೆ. 1 ಕ್ವಶನ್ ಏನಾದ್ರೂ ಮಿಸ್ ಆದ್ರೆ ಯು ವಿಲ್ ಲೂಸ್ 4 ಮಾರ್ಕ್ಸ್, -4 ಮಾರ್ಕ್ಸ್ ಆಗುತ್ತೆ. ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. 200 ಅಲ್ಲಿ ಒಂದೊಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಇರ್ತವೆ. ಆನಂತರ ಇದಕ್ಕೆ ವೇಟೇಜ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 50% ವೇಟೇಜ್ ಇರುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ. ಪ್ರಾಕ್ಟಿಕಲ್ ಸ್ಕೋರ್ ಏನ್ ಬರುತ್ತೆ ನೋಡಿ, ಅದಕ್ಕೇನೆ 50% ವೇಟೇಜ್ ಇರುತ್ತೆ. ಸೊ ಹೀಗಾಗಿ ಎವ್ರಿ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪ್ರತಿಯೊಬ್ರು ವಿದ್ಯಾರ್ಥಿಗಳು ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅಲ್ಲ, ಇದಕ್ಕೆ ನೀವು ಉತ್ತಮವಾಗಿ ಪ್ರಿಪೇರ್ ಆಗಬೇಕು. ಎವ್ರಿ ಕ್ವಶನ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಈ ಎಕ್ಸಾಮ್ ಅಲ್ಲಿ ಏನಿರ್ತವೋ ಪ್ಯಾಟರ್ನ್ ನಿಮ್ಗೆ ಗೊತ್ತಾಯ್ತು. 200 ಮಾರ್ಕ್ಸ್, 50 ಕ್ವಶನ್, 1 ಕ್ವಶನ್ಗೆ 4 ಮಾರ್ಕ್ಸ್. ನೆಗೆಟಿವ್ ಇರೋದಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಆಮೇಲೆ ಇಲ್ಲಿ ಏನಿರುತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಫಸ್ಟ್ ಏನಿರುತ್ತೆ ಅಂದ್ರೆ ಐಡೆಂಟಿಫಿಕೇಶನ್ ಇರುತ್ತೆ. ಮೇಜರ್ಲಿ ಏನಿರುತ್ತೆ ಐಡೆಂಟಿಫಿಕೇಶನ್ ಆಫ್ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಾರೆಸ್ಟ್ರಿ, ವೆಟರ್ನರಿ, ಸಿರಿಕಲ್ಚರ್, ಅಪಿಕಲ್ಚರ್, ಫಿಶರಿ ಸೈನ್ಸ್ ರಿಲೇಟೆಡ್ ಸ್ಪೆಸಿಮೆನ್ಸ್ ಅನ್ನ ಇಟ್ಟಿರ್ತಾರೆ. ಅದರ ಬಗ್ಗೆ ಸಮ್ ಟೈಮ್ ಕ್ವಶನ್ಸ್ ಅನ್ನು ಕೂಡ ಕೇಳಬಹುದು. ಫಾರ್ ಎಕ್ಸಾಂಪಲ್ ಫರ್ಟಿಲೈಸರ್ಸ್ ಅಂತ ಬಂದ್ರೆ ಯೂರಿಯಾ ನಿಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲ ರೈತರು ತಮ್ಮ ಹೊಲದಲ್ಲಿ ಯೂರಿಯಾ ಅನ್ನ ಬಳಸ್ತಾರೆ. ವೈಟ್ ಕಲರ್ದು ಕಾಳಾಗಿ ಇರತ್ತಲ್ಲ ಯೂರಿಯಾ, 2 ತರ ಬರುತ್ತೆ. ಒಂದು ದಪ್ಪ ಗ್ರೆನ್ಯುಲರ್ ಬರುತ್ತೆ, ಇನ್ನೊಂದು ಸ್ಮಾಲ್ ಕಾಳುಗಳಲ್ಲಿ ಇರುತ್ತೆ. ಈ ಯೂರಿಯಾನ ನಿಮ್ಗೆ ಒಂದು ಬೌಲ್ ಅಲ್ಲಿ ಹಾಕಿ ಇಟ್ಬಿಟ್ಟು ಕ್ವಶನ್ ಏನ್ ಕೇಳ್ತಾರ ಅಂತಂದ್ರೆ ದೇ ಮೇ ಆಸ್ಕ್ ಯು ಟು ಜಸ್ಟ್ ಐಡೆಂಟಿಫೈ ದ ಸ್ಪೆಸಿಮನ್, ಒನ್ ಥಿಂಗ್. ಅಥವಾ ಸಮ್ ಟೈಮ್ ದ ಗಿವನ್ ಮಟೀರಿಯಲ್ ಕಂಟೈನ್ ವಿಚ್ ನ್ಯೂಟ್ರಿಯೆಂಟ್. ಈ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಗೊತ್ತಿದೆ ನಮ್ಗೆ. ಆ ಯೂರಿಯಾದಲ್ಲಿ ಯಾವ ಒಂದು ನ್ಯೂಟ್ರಿಯೆಂಟ್ ಇದೆ, ನೈಟ್ರೋಜನ್ ಇದೆಯಾ ಅಥವಾ ಯಾವ್ದಪ್ಪ ಅಂತಂದ್ರೆ ರೈಟ್ ನೈಟ್ರೋಜನ್ ಅಥವಾ ಫಾಸ್ಫರಸ್ ಐತೆ ಅಥವಾ ಕೆ ಐತೆ ಅಥವಾ ಮ್ಯಾಗ್ನೀಷಿಯಂ ಐತೆ ಅಥವಾ ಮತ್ ಜಿಂಕ್ ಇದೆನಾ ಈ ತರ ಕೇಳ್ತಾರೆ. ಸೊ ಇದು ಒಂದು. ಈಗ ನೈಟ್ರೋಜನ್ ಐತೋ ಫಾಸ್ಫರಸ್ ಐತೋ ಅದು ನಮ್ಗೆ ಗೊತ್ತಿರಬೇಕು. ಆಮೇಲೆ ಎಷ್ಟು ಪರ್ಸೆಂಟೇಜ್ ಅದರಲ್ಲಿ ಯೂರಿಯಾದಲ್ಲಿ ಯೂರಿಯಾ ಕಂಟೈನ್ -% ಆಫ್ ನೈಟ್ರೋಜನ್, ಈ ತರ ಕೂಡ ಕೇಳ್ಬೋದು. ಯೂರಿಯಾದಲ್ಲಿ ಎಷ್ಟಿರುತ್ತೆ, ನೈಟ್ರೋಜನ್ ಇರುತ್ತೆ ಯೂರಿಯಾದಲ್ಲಿ, ದಟ್ ಈಸ್ 46%. ದಿಸ್ ಇಸ್ ಸ್ಟ್ಯಾಂಡರ್ಡ್, ಇದು ಹೆಚ್ಚು ಕಡಿಮೆ ಆಗೋದಿಲ್ಲ. ಇದೇ ತರ ದೇರ್ ಆರ್ ಸೋ ಮೆನಿ ಫರ್ಟಿಲೈಸರ್ಸ್. DAP ಇರುತ್ತೆ, ಆನಂತರ ಪೊಟ್ಯಾಸಿಯಂ, MOP ಇರುತ್ತೆ, ಮ್ಯಾಗ್ನೀಸಿಯಂ ಸಲ್ಫೇಟ್ ಇದೆ, ಜಿಂಕ್ ಸಲ್ಫೇಟ್, ಫೆರಸ್ ಸಲ್ಫೇಟ್, ಈ ತರ ಸುಮಾರು ಫರ್ಟಿಲೈಸರ್ಸ್ ಗಳನ್ನ ರೈತರು
ಬಳಸ್ತಿರ್ತಾರೆ. ಇದು ಒಂದಾಯ್ತು ಫರ್ಟಿಲೈಸರ್ ಬಗ್ಗೆ ಹೇಳೋದಾದ್ರೆ. ಇನ್ ಕ್ರಾಪ್ಸ್, ಈಗ ಅಗ್ರಿಕಲ್ಚರ್ ಕ್ರಾಪ್ಸ್ ಇರ್ತವೆ, ಬೆಳೆಗಳೇ ಇರ್ತಾವೆ. ಅಗ್ರಿಕಲ್ಚರ್ ಕ್ರಾಪ್ಸ್ ಇರ್ತಾವೆ, ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂದ್ರೆ ತರಕಾರಿಗಳು, ಹಣ್ಣು ಹಂಪಲು, ಆ ನಂತರ ಈ ಫ್ಲವರ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಇವೆಲ್ಲ ಆಲ್ಮೋಸ್ಟ್ ಹಾರ್ಟಿಕಲ್ಚರ್ ಬರ್ತಾವೆ. ಅಗ್ರಿಕಲ್ಚರ್ ಕ್ರಾಪ್ಸ್, ಈಗ ಫಾರ್ ಎಕ್ಸಾಂಪಲ್ ಮೇಜ್, ನಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ನಾವು ಮೆಕ್ಕೆಜೋಳವನ್ನು ಬೆಳಿತೀವಿ. ಮೇಜನ್ನ ಕೊಟ್ಬಿಟ್ಟು ನಿಮಗೆ ಅದರಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ, ಇನ್ ವಿಚ್ ಸೀಸನ್ ದಿಸ್ ಕ್ರಾಪ್ ಕ್ಯಾನ್ ಬಿ ಗ್ರೋನ್ ಅಂತ ಕೇಳ್ತಾರೆ. ಮೆಕ್ಕೆಜೋಳವನ್ನ ಯಾವ ಒಂದು ಸೀಸನ್ ಅಲ್ಲಿ, ಕಾಲದಲ್ಲಿ ನಾವು ಬೆಳಿಬಹುದು. ಅದನ್ನ ನಮ್ಗೆ ತಿಳ್ಕೊಬೇಕಂದ್ರೆ ಮುಂಚೆ ಏನ್ ಗೊತ್ತಿರ್ಬೇಕಾಗ್ತದೆ ಅಂದ್ರೆ, ಎಷ್ಟು ಸೀಸನ್ ಇದಾವ? 3 ಸೀಸನ್ ಅದಾವ. ಯಾವ್ಯಾವ ಅಂತಂದ್ರೆ, ಒಂದು ಖಾರಿಫ್, ರಾಬಿ, ಆನಂತರ ಸಮರ್, 3 ಸೀಸನ್ ಇರುತ್ತೆ. ಮೆಕ್ಕೆಜೋಳವನ್ನು ಯಾವ ಸೀಸನ್ ಅಲ್ಲಿ ಬೆಳಿತೀವಿ ಅಂತ ಕೇಳಿದಾರೆ ಆಲ್ರೆಡಿ ಒಂದ್ಸಲ ಧಾರವಾಡದಲ್ಲಿ. ಸ್ಪೆಸಿಫಿಕಲಿ ಮೇಜ್ ರಿಲೇಟೆಡ್ ಹೇಳ್ಬೇಕಂತಂದ್ರೆ, ಮೆಕ್ಕೆಜೋಳವನ್ನು ನಾವು ವಿ ಕ್ಯಾನ್ ಗ್ರೋ ಇನ್ ಆಲ್ ದ ಸೀಸನ್ಸ್. ಈ ತರ ದೇರ್ ಆರ್ ಸೋ ಮೆನಿ ಕ್ರಾಪ್ಸ್ ಗ್ರೋನ್ ಇನ್ ಡಿಫ್ರೆಂಟ್ ಸೀಸನ್ಸ್. ಕೆಲವೊಂದು ಖರೀಫ್ ಅಲ್ಲಿ ಬೆಳಿತೀವಿ, ಕೆಲವೊಂದು ರಬಿಯಲ್ಲಿ ಬೆಳಿತೀವಿ, ಕೆಲವೊಂದು ಸಮರ್ ಅಲ್ಲಿ ಬೆಳಿತೀವಿ. ಇದು ಒಂದಾಯ್ತು ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ. ಇನ್ನೊಂದು ಬರ್ತದ, ಈಗ ಟೂಲ್ಸ್ ಬರ್ತಾವ. ಟೂಲ್ಸ್, ಇಂಪ್ಲಿಮೆಂಟ್ಸ್ ಅಂಡ್ ಟೂಲ್ಸ್. There are so many implements and tools used by farmers. ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಫಾರೆಸ್ಟ್ರಿ ಇರ್ಬೋದು, ಆನಂತರ ವೆಟರ್ನರಿ ರಿಲೇಟೆಡ್, ಈಗ ಪಶುಪಾಲನೆಯಲ್ಲಿ ಇರ್ಬೋದು. ಅವುಗಳನ್ನ ಕೊಟ್ಬಿಟ್ಟು ಐಡೆಂಟಿಫೈ ಅಂತ ಕೇಳ್ತಾರೆ, ಅಥವಾ ಅದರ್ದು ಯೂಸ್ ಏನಂತೇಳಿ ಕೇಳ್ತಾರೆ. ಈಗ ನಮ್ಗೆ ಗೊತ್ತಿದೆ, ಈಗ ಫ್ಲೋ ಬರುತ್ತೆ. ಫ್ಲೋ ಅಂತಂದ್ರೆ ನೇಗಿಲು ಇರುತ್ತಲ್ಲ, ನೇಗಿಲಿನ ಒಂದು ಚಿತ್ರವನ್ನು ಇಡ್ತಾರೆ, ಪಿಕ್ಚರ್ ಇಡ್ಬೋದು, ಅಥವಾ ಸಮ್ ಟೈಮ್ ಅದರದೊಂದು ಮಾಡೆಲ್, ಸ್ಮಾಲ್ ಮಾಡೆಲ್ ಅನ್ನ ನಿಮ್ಗೆ ಇಟ್ಬಿಟ್ಟು ಕೆಲವೊಂದು ಟೂಲ್ಸ್ ಲೈವ್ ಆಗೇನೆ ಇಡ್ತಾರೆ. ಕೆಲವೊಂದು ಈಗ ಸಿಕೇಚರ್ ಇರ್ಬೋದು, ಪ್ರೂನಿಂಗ್ ಸಾ ಇರ್ಬೋದು, ಅಥವಾ ಸಮ್ ಟೈಮ್ ಕುರ್ಪಿ, ಕುಡುಗೋಲು, ಕೊಡ್ಲಿಗಳನ್ನ ಲೈವ್ ಆಗೇನೆ ಇಡ್ಬೋದು. ಇಟ್ಬಿಟ್ಟು ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಫ್ಲೋ ಅಂತ ಕೇಳ್ತಾರೆ. ಫ್ಲೋ ನಿಮ್ಗೆ ಗೊತ್ತಿರುತ್ತೆ, ಈ ತರ ಇರುತ್ತೆ ನೋಡಿ, ಕಟ್ಟಿಗೆದು ಇರುತ್ತಲ್ಲ ಫ್ಲೋ, ಏನಪ್ಪಾ ಇದರದ್ದು ಯೂಸ್ ಅಂತ ಕೇಳ್ತಾರೆ. ಸೊ ಅದು ನಮ್ಗೆ ಗೊತ್ತಿರಬೇಕು. ನಾನು ಈಗ ಸಿಂಪಲ್ ಆಗಿ ಹೇಳೋದು, ಫ್ಲೋರ್ ಏನ್ ಯೂಸ್ ಅಂತಂದ್ರೆ, ಇನಿಷಿಯಲಿ ವಿ ಯೂಸ್ ಫ್ಲೋ ಫಾರ್ ಲೂಸನಿಂಗ್ ಸಾಯಿಲ್. ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ ಅಂತಂದ್ರೆ, ಮಣ್ಣನ್ನು ಹದಗೊಳಿಸ್ಲಿಕ್ಕೆ ಅಥವಾ ಅದನ್ನ ಲೂಸ್ ಮಾಡ್ಲಿಕ್ಕೆ ಇದನ್ನ ನಾವು ಬಳಸ್ತೀವಿ. ಈ ತರ ಕ್ವಶನ್ಸ್ ನಿಮ್ಗೆ ಇರ್ತಾವ. ಆ ನಂತರ ಬ್ರೀಡ್ಸ್ ಅಂತಂದ್ರೆ ಆನಿಮಲ್ ಬ್ರೀಡ್ಸ್, ಪ್ರಾಣಿಗಳ ತಳಿಗಳನ್ನ ಕೇಳ್ತಾರೆ. ತಳಿಗಳಂತಂದ್ರೆ ಆಕಳು, ಎಮ್ಮೆ, ಕುರಿ, ಆಡು, ಆನಂತರ ಕೆಲವೊಂದು ಮೀನಿನ ತಳಿಗಳನ್ನು ಕೂಡ ಕೇಳ್ತಾರೆ, ಬ್ರೀಡ್ಗಳನ್ನು ಕೇಳ್ತಾರೆ. ಅವುಗಳು ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕು. ಈ ತರ ಆಗಿ ಟೋಟಲ್ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಇರುತ್ತೆ. ಇದರಲ್ಲಿ ಸ್ಪೆಸಿಫಿಕಲಿ ಅಗ್ರಿಕಲ್ಚರ್ ಇಂದ ಸ್ವಲ್ಪ ಕ್ವಶನ್ಸ್ ಬರ್ತಾವೆ. ಅಗ್ರಿಯಿಂದ ಬರ್ತಾವೆ ಸುಮಾರು ಒಂದು 20 ಕ್ವಶನ್ಸ್ ಏನಿದಲ್ಲ ಅಗ್ರಿಕಲ್ಚರ್ ಇಂದ ಬರ್ತಾವೆ. ಅಗ್ರಿಕಲ್ಚರ್ ಇಂದ, ಆ ನಂತರ ಹಾರ್ಟಿಕಲ್ಚರ್ ಇಂದ ಒಂದು 15 ಕ್ವಶನ್ಸ್ ಬರ್ತವೆ. ಹಾರ್ಟಿಕಲ್ಚರ್ ಇಂದ 15 ಕ್ವಶನ್ಸ್ ಬರ್ತಾವೆ. ಆ ನಂತರ ವೆಟರ್ನರಿಯಿಂದ ಒಂದು 15 ಕ್ವಶನ್ಸ್ ಬರ್ತಾವೆ. ಈ ತರ ಕ್ವಶನ್ಸ್ ಇದು ಮಾಡ್ತಾರೆ. ಇದ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಸ್ವಲ್ಪ ಇದು ಆಪಿಕಲ್ಚರ್ ಇಂದ, ಆ ನಂತರ ಫಿಶರಿ ಸೈನ್ಸ್ ಇಂದ, ಈ ತರ ಒಂದೆರಡು ಕ್ವಶನ್ಸ್ ಬಂದಿರ್ತಾವೆ. ಒಂದೆರಡು ಕ್ವಶನ್ಸ್. ಹೀಗಾಗಿ ಟೋಟಲ್ ಆಗಿ ಇದರಲ್ಲಿ ಕಡಿಮೆ ಮಾಡ್ತಾರೆ. ಮತ್ತೆ ಮೇಜರ್ಲಿ ಇರೋದು ಅಂತಂದ್ರೆ ಇದೇ ನೋಡಿ, ಅಗ್ರಿಕಲ್ಚರ್ ಇಂದ 20, ಹಾರ್ಟಿಕಲ್ಚರ್ ಇಂದ 15, ವೆಟರ್ನರಿ ಇಂದ 15. ಈ ತರ ನಿಮ್ದು ಒಂದು 50 ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಸೊ ಅದರ ತಕ್ಕಂಗೆ ನೀವು ಸ್ಪೆಸಿಫಿಕಲಿ ಪ್ರಿಪೇರ್ ಆಗ್ಬೇಕಾಗ್ತೈತಿ. ನಮ್ಮ ಕ್ಲಾಸ್ ಅನ್ನ ಜಾಯಿನ್ ಆಗಿ ನಿಮ್ಗೆ 200ಗೆ 200 ಮಾರ್ಕ್ಸ್ ಬರೋ ತರ ನಾವು ಪ್ರಿಪ್ರೇಷನ್ ಅನ್ನ ನಮ್ಮ ಕಡೆಯಿಂದ ಮಾಡಿಸಿ ಕೊಡ್ತೀವಿ. ಆ ನಂತರ ನನ್ನದೇ ಆಗಿರ್ತಕ್ಕಂಥ ಬುಕ್ ಇದೆ, ನಮ್ದು ಆ್ಯಪಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ಇದಾವೆ. ನೀವು ಜಾಯ್ನ್ ಆಗಿನೂ ಕೂಡ ಉತ್ತಮವಾದ ಒಂದು ಸ್ಕೋರನ್ನು ಪಡಿಬೋದು. ಇದೇ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತಂದರೆ, ಸಿಲೆಬಸ್ ಬಗ್ಗೆ ಸ್ಟಡಿನ ಮಾಡೋಣ. ಏನು ಸಿಲೆಬಸ್ ಇರುತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ. ಆನಂತರ ಕೆಲವೊಂದು ಫ್ರೀ ಕ್ಲಾಸಸ್ ಕೂಡ ನಾನು ಮಾಡ್ಬೇಕಂತ ಮಾಡಿದ್ದೀನಿ, ಈ ವರ್ಷ ಪ್ಲ್ಯಾನ್ ಇದೆ. ಸೊ PUC ಎಕ್ಸಾಮ್ ಎಲ್ಲ ಮುಗಿದ ನಂತರ ವಿ ಶಾಲ್ ಕಂಡಕ್ಟ್ ಸಮ್ ಆಫ್ ದ free classes for agriculture practical exam. ಧನ್ಯವಾದ.